ಟಿ. ಶೆಟ್ಟಿಗೇರಿಯ ಪಿ.ಆರ್. ರವಿ ಹಾಗೂ ಇಂದಿರಾ ಅವರಿಗೆ ತಮ್ಮ ಪಿತ್ರಾರ್ಜಿತ ಆಸ್ತಿ ಇದ್ದು, ಆಗಿಂದಾಗ್ಗೆ ಬಂದು ತಮ್ಮ ತೋಟದಲ್ಲಿ ಕೆಲಸ ಮಾಡಿಕೊಂಡು ನಂತರ ಬೆಂಗಳೂರಿಗೆ ತೆರಳುತ್ತಿದ್ದರು. ಒಂದೇ ತೋಟದಲ್ಲಿ ಕೆಲಸ ಮಾಡುವ ಸಂದರ್ಭ ತಮ್ಮ ಕುಟುಂಬದ ಸದಸ್ಯರಾದ ರಾಜೇಶ್ ಎಂಬುವರು ಜಾಗದ ವಿಷಯವಾಗಿ ಜಗಳ ತೆಗೆದು ಇಂದಿರಾ ಮೇಲೆ ಹಲ್ಲೆಗೆ ಮುಂದಾದ ಸಂದರ್ಭ ರವಿ ಹಾಗೂ ಅವರ ಪುತ್ರ ಹೇಮಂತ್ ಮತ್ತು ರಾಜೇಶ್ನಿಗೆ ಪರಸ್ಪರ ಜಗಳವಾಗಿದ್ದು, ರಾಜೇಶ್ ತಕ್ಷಣ 112ಕ್ಕೆ ಕರೆ ಮಾಡಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಅಲ್ಲಿದ್ದ ಎಲ್ಲರನ್ನೂ ಶ್ರೀಮಂಗಲ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದು, ಪೊಲೀಸರು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಮಡಿಕೇರಿಯ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಗಿತ್ತು. ರಾಜೇಶನ ಸಹೋದರ ತನ್ನ ಚಿಕ್ಕಮ್ಮನನ್ನ ಕೊಲೆ ಮಾಡಿ 2 ವರ್ಷಗಳಿಂದ ಜೈಲು ಪಾಲಾಗಿದ್ದು, ಇದೇ ಕಾರಾಗೃಹದಲ್ಲಿದ್ದ. ಬುಧವಾರ ಬೆಳಿಗ್ಗೆ ಮಡಿಕೇರಿ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ 7 ಗಂಟೆಗೆ ಶೌಚಾಲಯದ ಬಳಿ ಗಣೇಶ ಹೇಮಂತನಿಗೆ ಚಾಕುವಿನಿಂದ ಸುಮಾರು 13 ಬಾರಿ ಇರಿದು ನಂತರ ಕೆಳಕ್ಕೆ ಬಿದ್ದ ಹೇಮಂತನ ವಿವಿಧ ಭಾಗಗಳಿಗೆ ಕಾಲಿನಿಂದ ತುಳಿದು ಘಾಸಿ ಮಾಡಿದ್ದ. ಬಳಿಕ ಜೈಲು ಅಧಿಕಾರಿಗಳು ಹೇಮಂತನನ್ನ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಫಲಕಾರಿಯಾಗದೆ ಹೇಮಂತ ಮೃತಪಟ್ಟಿದ್ದಾರೆ. ಹೇಮಂತನ ತಾಯಿಯ ಮನೆ ವಿರಾಜಪೇಟೆ ಬಿಟ್ಟಂಗಾಲದಲ್ಲಿ ಅಂತ್ಯಕ್ರಿಯೆಗೆ ತಯಾರು ನಡೀತಾ ಇದೆ. ಕೊಲೆ ಆರೋಪಿಗಳು ಹಾಗೂ ಸುಳ್ಳು ಕೇಸ್ ದಾಖಲಿಸಿದ ಶ್ರೀಮಂಗಲ ಠಾಣೆ ಅಧಿಕಾರಿ ರವೀಂದ್ರ ಹಾಗೂ ವೃತ್ತ ನಿರೀಕ್ಷಕ ಶಿವರುದ್ರ ಮತ್ತು ರಾಜೇಶ್ ಮತ್ತು ಆತನ ಸಹೋದರಿ ಅನುಪಮಾಳ ಪತಿ ಮಂಜು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವ ತನಕ ಹೇಮಂತನ ಮೃತದೇಹದ ಅಂತ್ಯಕ್ರಿಯೆ ಮಾಡುವುದಿಲ್ಲ ಅಂತ ಹೇಮಂತನ ಕುಟುಂಬದ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ನಮ್ಮ ಅಣ್ಣ ತೀರೋಗಿದ್ದು. ನಮ್ಮ ಅಣ್ಣ ಟ್ಯೂಸ್ಡೇ ಟು ಪಾಸ್ಟ್ ವೀಕ್ ಟ್ಯೂಸ್ಡೇ ಆಫ್ಟರ್ನೂನ್ ಒಂದು 2 ಗಂಟೆಗೆ ಇವರು ತೋಟದಲ್ಲಿ ಅಪ್ಪ ಅಮ್ಮ ಎಲ್ಲ ನಾರ್ಮಲಾಗಿ ಕೆಲಸ ಮಾಡ್ತಿದ್ರು. ಪಾಸ್ಟ್ 5 ಡೇಸು ಬರ್ತಾ ಹೋಗ್ತಾಯಿದ್ರು. ಅವತ್ತು ಅಂತಲ್ಲ, ಯಾವತ್ತೂ ಇಲ್ಲದವನು ಅವತ್ತು ಗಣೇಶ ಬಂದ್ಬಿಟ್ಟು ಅವನೇ ಬೇಕು ಅಂತ ಟ್ರಿಗರ್ ಮಾಡಿ ಮಾತಾಡಿ, ಇದು ನನ್ನ ಆಸ್ತಿ, ಇದಕ್ಕೆ ಯಾರೂ ಬರಬಾರ್ದು, ಆ ಥರ ಎಲ್ಲ ಮಾತಾಡ್ದ. ಅಪ್ಪನಿಗೆ ಅಪ್ಪ ನಾರ್ಮಲಾಗೆ ಮಾತಾಡಿದ್ದಾರೆ, ನಿಂದು RTCಲಿ ಯಾವುದೇ ರೀತಿ ನಿನ್ನ ಡಾಕ್ಯುಮೆಂಟ್ಸ್ ಇದ್ದರೆ ತಗೋ ಬಾ, ಕೋರ್ಟಿಂದ ಮುಖಾಂತರ ಬಾ, ಇಲ್ಲಾಂದರೆ ನಿನಗೂ ಇದಕ್ಕೂ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇವನು ಅದನ್ನ ರೂಢಾಗಿ ಕೆಟ್ಟ ಆತಲೆಲ್ಲ ಬೈದ್ಬಿಟ್ಟು ಅಮ್ಮನಿಗೆ ಹೊಟ್ಟೆಗೆಲ್ಲ ಒದ್ಬಿಟ್ಟು ಇವನು ಓಡೋಗ್ಬಿಟ್ಟು ಬರ್ತಾ ತೋಟಕ್ಕೆ ಓಡುವಾಗ ಶರ್ಟ್ ಎಲ್ಲ ಹರಿದು ಮಾರ್ಕೆಲ್ಲ ಮಾಡ್ಕೊಂಡ್ಬಿಟ್ಟು 112ಗೆಲ್ಲ ಕಾಲ್ ಮಾಡಿಬಿಟ್ಟು ಈ ರೀತಿ ನನಗೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ಇದಕ್ಕೆಲ್ಲ ಇವ್ರನ್ನೇ ಕಾರಣ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಪೊಲೀಸವ್ರು ಬರುವಾಗ ಅಮ್ಮನಿ ಹಿಂಗೆ ಗೊತ್ತಿರಲ್ಲ ಅನ್ನೋದು ಇದಕ್ಕೆ ಬೇಜಾರಿಗೆ ಪೊಲೀಸವ್ರ ಮುಂದೆ 2 ಡೇಟ್ ಹೊಡೆದಿದ್ದಾರೆ ಅಪ್ಪ. ಬಟ್ ಯಾವುದೇ ರೀತಿ ಅವನಿಗೆ ಇಂಜುರಿ ಆಗಿಲ್ಲ, ಏನೂ ಆಗಿಲ್ಲ. ಆದರೆ ಹಂಗೆ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಾರೆ. ಸಡನ್ನಾಗಿ ಏನು ಇನ್ಫಾರ್ಮೇಷನ್ ಏನು ಕೇಳಿರಲ್ಲ. ಆ ಟೈಮಲ್ಲಿ CI ಬಂದಿರ್ತಾರೆ, CI ಶಿವರುದ್ರಪ್ಪ ಅವ್ರು ಬಂದ್ಬಿಟ್ಟು ಇವ್ರದ್ದೆಲ್ಲ ತಪ್ಪಿರುತ್ತೆ, ಇಂಥ ಬೋಳಿ ಮಕ್ಕಳನ್ನೆಲ್ಲ ಬೂಟಲ್ಲಿ ತಗೊಂಡು ಓದಿಬೇಕು, ಇವರೇ ಕಲ್ಪ್ರಿಟ್ಟು ಅಂದ್ಕೊಂಬಿಟ್ಟು ಅವ್ರದ್ದು ಏನೇ ರೀತಿ ನಮ್ಮ ಅಪ್ಪ ಅಮ್ಮಂದು ಏನೂ ಇನ್ಫಾರ್ಮೇಷನ್ ಕೇಳ್ದೇನೆ ಅವರೆಲ್ಲರನ್ನೂ ಅಮ್ಮ ಅಂಕಲ್ ಅಣ್ಣ ಇಷ್ಟು 4 ಜನನೂ 307 ಸೆಕ್ಷನ್ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ತಾರೆ ಸರ್. ಅಲ್ಲಿ ಕಳಿಸೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಕರೆಕ್ಟ್ 7 o'clockಗೆ ನಾರ್ಮಲಾಗಿ ಇವರೆಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗ್ತಾ ಇರುವಾಗ ಫುಲ್ ಅರ್ಜೆಂಟ್ ಇತ್ತಂತೆ. ಅಲ್ಲಿ ಫುಲ್ ರಶ್ ಇತ್ತಂತೆ. ಆ ಟೈಮಲ್ಲಿ ಟ್ಯಾಪ್ವರೆಗೂ ಒಂದು 5 ನಿಮಿಷ ವೆಯ್ಟ್ ಮಾಡಬೇಕಾಗಿತ್ತಂತೆ. ಅಷ್ಟೊತ್ತಿಗೆ ಅಪ್ಪ ಅಮ್ಮಂದೆಲ್ಲರದ್ದು ಅಪ್ಪ ಅಣ್ಣಂದು ಈ ಫ್ರೆಶ್ ಅಪ್ ಎಲ್ಲ ಆಯ್ತಂತೆ. ಇನ್ನೇನು ಅವ್ನು ಕಾಲಿಗೆ ಸ್ವಲ್ಪ ಮಣ್ಣಾದಂಗೆ ಆಯ್ತಂತೆ. ನೀವು ಹೋಗಿ ಮುಂದೆ ನಾನು ಅಷ್ಟೊತ್ತಿಗೆ ಕಾಲು ತೊಳ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಬರೀ 2 ಸೆಕೆಂಡ್ಸ್ಗೆ ಅವನು ಆಲ್ಮೋಸ್ಟ್ 18 ಟೈಮ್ಸ್ ಅವನು ಚುಚ್ಚಿದ್ದಾನೆ ಸರ್. ಯಾರು? ರಾಜೇಶ್ ಅಂತ ಇರೋರು. ಅವನು ಆಲ್ರೆಡಿ ಫಸ್ಟೇ ರಾಜೇಶ್ ಎಂಬವನು ಯಾರು ಅಂದರೆ ನಮ್ಮ ಆ ಪ್ರಾಪರ್ಟಿ ವಿಚಾರಕ್ಕೆ ನಮ್ಮ ಚಿಕ್ಕಜ್ಜಿನ ಮರ್ಡರ್ ಮಾಡಿ ಇನ್ನೊಂದು ಆಫ್ ಮರ್ಡರ್ ಮಾಡಿ ಜೈಲಿಗೆ ಸೇರ್ಕೊಂಡಿದ್ದವನು. ಅವನು ಯಾವಾಗ? ಆಲ್ಮೋಸ್ಟ್ 2022 ಅವನು ಸೇರ್ಕೊಂಡಿದ್ದು. 2 ಇಯರ್ಸ್ ಅಬ್ಸ್ಕೌಂಡ್ ಆಗಿದ್ದ. ಮತ್ತು ಆಮೇಲೆ 2 ಇಯರ್ಸಿಂದ ಅವನು ಜೈಲಲ್ಲಿದ್ದಾನೆ.
ಆಮೇಲೆ ಅವ್ನು ಸಾಯಲೇಬೇಕು ಅಂತ ಹೇಳ್ಬಿಟ್ಟು ಅವ್ನು ಕೆಳಗೆ ಬಿದ್ದಿದ ತಕ್ಷಣ ಒಂದು ಪಾರ್ಟಿಗೆಲ್ಲ ಸರಿ ಓದಿದ್ದಾನೆ ಸರ್. ಒಂದು ಇಂಟೆನ್ಷನ್ ಅವ್ನು ಸತ್ತೋಗ್ಬೇಕು ಅಂತ. ಜೈಲಲ್ಲಿ ಆಗಿರೋದು ಜೈಲಲ್ಲಿ 7 o'clock ಸರ್. ಬಟ್ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು 10:30 ಸರ್. ಯಾವುದೇ ರೀತಿ ಮಡಿಕೇರಿ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಅವನಿಗೆ ಟ್ರೀಟ್ಮೆಂಟ್ ಇಲ್ಲ, ಬರೀ ಆಕ್ಸಿಜನ್ ಕೊಟ್ಬಿಟ್ಟು ಸೈಡ್ಗೆ ಬಿಟ್ಬಿಟ್ರು. ನನಗಿದು ನೋಡಿಬಿಟ್ಟು ಆಗಿಲ್ಲ, ಅವನ್ನ ಇಮಿಡಿಯೇಟಾಗಿ ಮೈಸೂರಿಗೆ ಶಿಫ್ಟ್ ಮಾಡಬೇಕು ಅಂತ ಕರ್ಕೊಂಡು ಹೋದ್ವಿ ಸರ್. ಬಟ್ ಮೈಸೂರಿಗೆ ಶಿಫ್ಟ್ ಹೋಗುವಾಗ ನಾನು ಮಾವ ಮತ್ತು ನನ್ನ ತಂಗಿ 3 ಜನ ಇದ್ದಿದ್ದು. ಅಲ್ಲೂ ಅಷ್ಟೇ ಯಾವುದೇ ರೀತಿ ಪೊಲೀಸ್ ಅವರು ಬರ್ದಿಲ್ಲ, ಸೆಕ್ಯೂರಿಟಿ ಇರಲಿಲ್ಲ, ಏನೂ ಇರಲಿಲ್ಲ. ಬೇಗ ನಾವು ರೀಚ್ ಆದ್ವಿ ಸರ್. ಆದರೆ 30 kilometers ಹಿಂದೆ ಪೊಲೀಸ್ ಅವ್ರು ಬರ್ತಿದ್ರು ಸರ್. ಅವ್ರು ಇನ್ನೂ ರೀಚ್ ಆಗಿಲ್ಲ. 1 hour ತೊಗೊಂಡಿದ್ದಾರೆ ಸರ್. ನಮ್ಮ ಅಣ್ಣ ಆ್ಯಂಬುಲೆನ್ಸ್ 1 hour ಹೊರಗಡೆ ಇದ್ದಾನೆ, ಹಾಸ್ಪಿಟ್ಲ್ ಹೊರಗಡೆ. ಯಾವುದೇ ರೀತಿ ಟ್ರೀಟ್ಮೆಂಟ್ ಏನೂ ಇಲ್ಲ. ಇವ್ರು ಬಂದುಬಿಟ್ಟು ಸಿಗ್ನೇಚರು ಅದು ಇದೆಲ್ಲ ಆದಮೇಲೆ ಅವ್ನಿಗೆ ICUಗೆ ಬಿಟ್ಟಿದ್ದು. ಅಲ್ಲಿರೋರು ಹೇಳಿದ್ರು ಸರ್ಜರಿ ಎಲ್ಲ ಮಾಡಿದ್ರಂತೆ, ಸಕ್ಸಸ್ಫುಲ್ ಎಲ್ಲ ಆಯ್ತಂತೆ, ಆ್ಯಕ್ಷನ್ ಎಲ್ಲ ಇತ್ತಂತೆ, ಎಲ್ಲ ನಾರ್ಮಲ್ಲು ಅಂತೆಲ್ಲ ಹೇಳಿದ್ರು ಫಸ್ಟ್ ಡೇ. ನೆಕ್ಸ್ಟ್ ಡೇ 7:30 ಈಸ್ ನೋ ಮೋರ್ ಅಂದರು ಸರ್. ಅವ್ರ ನೆಗ್ಲಿಜೆನ್ಸಿ, ಜೈಲಲ್ಲಿ ಇರ್ತಿದ್ದವ್ರ ನೆಗ್ಲಿಜೆನ್ಸಿ ಮತ್ತು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತೀನಿ ಸರ್. ಮತ್ತು ಇನ್ನೊಂದು ಸರ್, ನನಗೆ ಅವನಿಗೆ ಜಸ್ಟಿಸ್ ಸಿಗಬೇಕು ಸರ್. ನಮ್ಮ ಅಣ್ಣನಿಗೆ ಜಸ್ಟಿಸ್ ಸಿಗಬೇಕು. ಹೆಂಗೆ ಅಂದರೆ SP ಅವ್ರು ಬರಬೇಕು. ನಾನು ಹೇಳಿದ ಇಷ್ಟು ಜನಕ್ಕೂ FIR ಹಾಕ್ಬಿಟ್ಟು ನಮ್ಮ ಅಣ್ಣ ಈಗ ಯಾವ ಸಿಚುವೇಶನ್ ಇದ್ದಾರೆ ಅವರೆಲ್ಲ ಗಲ್ಲಿಗಾಗಬೇಕು ಸರ್. ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಶಿವರುದ್ರಪ್ಪ ಅವರು, ಇನ್ನೊಬ್ಬರು ರಾಜೇಶ್, ಅವನೇನು ಜೈಲಲ್ಲಿ ನಮ್ಮ ಅಣ್ಣನಿಗೆ ಇಂಜುರಿ ಮಾಡ್ದ ಅವರು, ರಾಜೇಶ್ ತಮ್ಮ ಗಣೇಶ್, ಅವ್ರ ವೈಫ್ ಅನುಶ್ರೀ ಮತ್ತು ಅವ್ರ ಅಕ್ಕ ಅನುಪಮ, ಇಷ್ಟು ಜನಕ್ಕೆ FIR ಕಂಪ್ಲೇಂಟ್ ಆಗಬೇಕು ಮತ್ತು ಅವ್ರ ಗಲ್ಲಿಗೆ ಹೋಗಲೇಬೇಕು ಸರ್. ಇಷ್ಟೇ ಸರ್.